ಕರ್ತನ ಅತಿ ಪರಿಶುದ್ಧವಾದ ಹೆಸರಿಗೆ ಸ್ತೋತ್ರ ಉಂಟಾಗಲಿ. ವಾರದ ಮೊದಲನೇ ದಿನ ದೇವರ ಮಹಾಕೃಪೆಯಿಂದ ಕರ್ತನನ್ನ ನಾವು ಆರಾಧಿಸುವ ಹಾಗೆ ಈ ರೀತಿಯಾಗಿ ದೇವರು ನಮ್ಮನ್ನ ನಡೆಸಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವಂಥವರಾಗಿರೋಣ. ಕ್ರಿಸ್ತಿಯ ಜೀವಿತದಲ್ಲಿ ಏನೆಲ್ಲ ಕಷ್ಟ ಬಂದ್ರೂ, ಯಾವುದೇ ಪರಿಸ್ಥಿತಿ ಇದ್ರೂ ಆತನು ನಮ್ಮ ಹತ್ರ ಇರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ ನಾವು ಹಾಡ್ತಾ ಬಂದ ಹಾಗೆ ಅನೇಕ ಮಂದಿ ಭಕ್ತರು ಈ ಲೋಕದಲ್ಲಿ ಯಾವ ರೀತಿಯಾಗಿ ಧೈರ್ಯದಿಂದ ಅವರು ತಮ್ಮ ನೇಮಕವಾದಂಥ ಓಟವನ್ನು ಪೂರೈಸಿ ಮೇಘದೋಪಾದಿಯಲ್ಲಿ ನಮ್ಮ ಮುಂದೆ ಸಾಕ್ಷಿಯಾಗಿ ಇಡಲ್ಪಟ್ಟಿದ್ದಾರೆ ಎಂಬುದನ್ನು ನಾವು ವಾಕ್ಯದಲ್ಲಿ ಅನೇಕ ಸಂಗತಿಗಳ ಮೂಲಕ ನಾವು ಕಲಿತಾ ಬಂದಿರ್ತೇವೆ. ಈಗ ಸ್ವಲ್ಪ ಹೊತ್ತಿನ ನಮ್ಮ ಧ್ಯಾನಕ್ಕಾಗಿ ನಾವು 2 ಸಮುವೇಲನ ಪುಸ್ತಕದಲ್ಲಿ 17ನೇ ಅಧ್ಯಾಯದ 27ನೇ ವಚನದಿಂದ ಕೆಲವು ವಚನಗಳನ್ನ ಓದ್ಕೊಳ್ಳೋದಾದ್ರೆ, 27ನೇ ವಚನದಿಂದ, ದಾವೀದನು ಮಹಾನೈಮಿಗೆ ಬಂದಾಗ ಅಮ್ಮೋನಿಯರ ರಬ್ಬಾ ಊರಿನವನಾದ ನಹಾಷನ ಮಗನಾದ ಶೋಬಿ, ಲೋದೆಬಾರ್ನ ಅಮ್ಮಿಯೇಲ್ನ ಮಗನಾದ ಮಾಕೀರ್, ರೋಗೇಲಿಮ್ ಊರಿನ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬುವವರು ದಾವೀದನಿಗೂ ಅವನ ಜನರಿಗೂ ಹಾಸಿಗೆ, ಬಟ್ಟಲು, ಮಡಕೆ ಇವುಗಳನ್ನು ಊಟಕ್ಕಾಗಿ ಗೋಧಿ, ಜವೆಗೋಧಿ, ಹಿಟ್ಟು, ಹುರಿಗಾಳು, ಅವರೆ, ಅಲಸಂದಿ, ಬೇಳೆ, ಜೇನುತುಪ್ಪ, ಬೆಣ್ಣೆ, ಕುರಿ, ಹಸುವಿನ ಗಿಣ್ಣು ಇವುಗಳನ್ನು ತಂದುಕೊಟ್ಟರು. ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು, ದಣಿದವರು, ಬಾಯಾರಿದವರು ಆಗಿದ್ದಾರೆ ಅಂದುಕೊಂಡು ಇವುಗಳನ್ನ ತಂದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ದಾವೀದನು ಮಹನೈಮಿಗೆ ಹೋದದ್ದು ಮತ್ತು ತನ್ನ ಜನರೊಂದಿಗೆ ಅವನು ಹೊಳೆ ದಾಟಿ ಅವನು ಅರಣ್ಯದಲ್ಲಿ ವಾಸ ಮಾಡಿದ್ದು, ಮಹಾನೈಮಿನಲ್ಲಿ ವಾಸ ಮಾಡಿದ್ದು, ಇವುಗಳನ್ನೆಲ್ಲ ನಾವು ನೆನೆಸ್ಕೊಳ್ಳುವಾಗ ಆ 29ನೇ ವಚನದಲ್ಲಿ ಬರೆದಿರುವ ಹಾಗೆ ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು, ದಣಿದವರು, ಬಾಯಾರಿದವರು ಆಗಿದ್ದಾರೆ ಅಂದುಕೊಂಡು ಇವುಗಳನ್ನು ತಂದರು ಎಂಬುದಾಗಿ. ದಾವೀದನು ಇಸ್ರಾಯೇಲರ ಅರಸನಾಗಿದ್ದಾನೆ. ಅವನು ತನ್ನ ಜನರೊಂದಿಗೆ ಪಟ್ಟಣದಲ್ಲಿದ್ದುಕೊಂಡು, ಅರಮನೆಯಲ್ಲಿದ್ದುಕೊಂಡು ಆಳ್ವಿಕೆ ಮಾಡ್ತಿದ್ದಂಥವನು ಈಗ ತನ್ನ ಜನರೊಂದಿಗೆ ಅವನು ಅರಣ್ಯವಾಸಿಯಾಗಿದ್ದಾನೆ. ಅರಣ್ಯದಲ್ಲಿ ಅವನು ಬಹಳ ಕಷ್ಟ ಸಂಕಟಗಳನ್ನು ದಾಟುತ್ತಾ ಇರುವಂತಹ ಸಂಗತಿಯನ್ನ ಈ ವಾಕ್ಯ ಭಾಗ ನಮಗೆ ತಿಳಿಸಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಅಲ್ಲಿ ದಾವೀದನಿಗೆ ಅವನ ಅನೇಕ ಸ್ನೇಹಿತರು ಅವನಿಗೆ ಸಹಾಯಕ್ಕಾಗಿ ಬಂದಂಥ ಸಂಗತಿಗಳನ್ನು ಕೂಡ ನಾವು ನೋಡ್ತೇವೆ. ಅದರಲ್ಲಿ ಅಮ್ಮೋನಿಯರ ರಬ್ಬಾ ಊರಿನವನಾದ ನಹಾಷನ ಮಗನು ಶೋಬಿ, ಲೋದೆಬಾರ್ನ ಅಮ್ಮಿಯೇಲ್ನ ಮಗನಾದ ಮಾಕೀರ್ ಎಂಬುವವರು, ಅವರ ಜೊತೆಯಲ್ಲಿ ರೋಗೇಲಿಮ್ ಊರಿನ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬುವವರು ದಾವೀದನಿಗೂ ಅವನ ಜನರಿಗೂ ಹಾಸಿಗೆ, ಬಟ್ಟಲು, ಮಡಿಕೆ ಇವುಗಳನ್ನು ಊಟಕ್ಕಾಗಿ ಬೇಕಾದಂಥ ಅನೇಕ ಸಂಗತಿಗಳನ್ನು ತಂದುಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಯಾಕೆ ಈಗ ದಾವೀದನು ಅರಣ್ಯವಾಸಿಯಾಗಿದ್ದಾನೆ, ಅವನು ಯಾಕೆ ಅರಣ್ಯದಲ್ಲಿ ತನ್ನ ದಿನಗಳನ್ನು ಕಳೀತಾ ಇದ್ದಾನೆ ಎಂಬುದಾಗಿ ನಾವು ಸ್ವಲ್ಪ ಇದರ ಹಿನ್ನೆಲೆಯನ್ನ ನಾವು ನೋಡುವಾಗ, ಯಾಕೆ ಅವನಿಗೆ ಅಂತ ಒಂದು ಕಷ್ಟ, ಯಾಕೆ ಅವನ ಸ್ನೇಹಿತರು ಈ ರೀತಿಯಾಗಿ ಅವನ ಸಹಾಯಕ್ಕಾಗಿ ಬರಬೇಕಾದ ಒಂದು ಪರಿಸ್ಥಿತಿ ಉಂಟು. ಅವನು ಅರಸನು, ಇಡೀ ದೇಶವನ್ನ, ಇಡೀ ರಾಜ್ಯವನ್ನ ಆಳುತ್ತಿರುವಂಥವನು ಈಗ ತನ್ನ ಸ್ನೇಹಿತರಿಂದ
ಸಹಾಯ ನಿರೀಕ್ಷಿಸುವಂಥ, ಸಹಾಯ ಹೊಂದುವಂಥ ಒಂದು ಪರಿಸ್ಥಿತಿ ಅವನಿಗೆ ಯಾಕೆ ಬಂದಿದೆ ಎಂಬುದಾಗಿ ನಾವು ನೋಡುವಾಗ, ಅದೇ ಪುಸ್ತಕದ 2 ಸಮುವೇಲ ಪುಸ್ತಕದ 15ನೇ ಅಧ್ಯಾಯದಲ್ಲಿ ಕೆಲವು ಸಂಗತಿಗಳು, ಅದರ ಒಂದು ಹಿನ್ನೆಲೆಯನ್ನ ಬರೆದಿದೆ ಪ್ರಿಯರೇ. ಅದರ ಒಂದು ತಲೆಬರಹ, 15ನೇ ಅಧ್ಯಾಯದ ತಲೆಬರಹ ಹೀಗಿದೆ: ಅಬ್ಷಲೋಮನು, ದಾವೀದನ ಮಗನು, ತಂದೆಗೆ ವಿರೋಧವಾಗಿ ಎದ್ದು ರಾಜ್ಯವನ್ನ ಕಿತ್ತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ತಂದೆಗೆ ವಿರೋಧವಾಗಿ ಎದ್ದು ರಾಜ್ಯವನ್ನ ಕಿತ್ತುಕೊಂಡನು. ಅದರಲ್ಲಿ 15ನೇ ಅಧ್ಯಾಯದ 1ನೇ ವಚನ: ಸ್ವಲ್ಪ ಕಾಲವಾದ ನಂತರ ಅಬ್ಷಲೋಮನು ತನಗೋಸ್ಕರ ಒಂದು ರಥವನ್ನು ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮೈಗಾವಲಿನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ 50 ಮಂದಿಯನ್ನು ನೇಮಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅವನು ಒಳಸಂಚನ್ನ ಪ್ರಾರಂಭ ಮಾಡಿದ್ದನ್ನು ನಾವು ನೋಡ್ತೇವೆ. ಅರಸನಾದ ದಾವೀದನಿದ್ದಾನೆ, ಅವನು ಪ್ರಬಲನಾದ ಅರಸನಾಗಿದ್ದಾನೆ. ಆದರೆ ಅವನದು ರಾಜ್ಯದಲ್ಲಿ, ಆ ದೇಶದಲ್ಲಿ ಬೇರೆ ಯಾರೂ ಅವನಿಗೆ ವಿರೋಧವಾಗಿ ಹೇಳಲಿಲ್ಲ. ಬದಲಾಗಿ ತನ್ನ ಸ್ವಂತ ಮನೆಯಲ್ಲೇ ತನ್ನ ಸ್ವಂತ ಮಗನೇ ಅರಸನಿಗೆ ವಿರುದ್ಧವಾಗಿ ಎದ್ದಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ 6ನೇ ವಚನದಲ್ಲಿ ಕೂಡ ನೋಡುವಾಗ, ಅರಸನ ಬಳಿಗೆ ವ್ಯಾಜ್ಯಕ್ಕಾಗಿ ಬರುವ ಎಲ್ಲ ಇಸ್ರಾಯೇಲರಿಗೆ ಅಬ್ಷಲೋಮನು ತನ್ನ ಒಂದು ವಿಶೇಷವಾದಂಥ ಒಂದು ಒಳಸಂಚಿನ ಕಾಳಜಿಯನ್ನ ತೋರಿಸುವ ಮೂಲಕವಾಗಿ ಆ ಜನರನ್ನ ತನ್ನತ್ತ ಸೆಳ್ಕೊಳ್ಳುವಂತ ಎಲ್ಲ ಪ್ರಯತ್ನವನ್ನ ಅವನು ಮಾಡಿದ್ದನ್ನು ಕೂಡ ನಾವು ನೋಡ್ತೇವೆ. ಅವರು ಆ ಒಂದು ನ್ಯಾಯಕ್ಕಾಗಿ ಅಲ್ಲಿಗೆ ಬರುವಾಗ ಅವರ ಸಂಗಡ ಒಂದು ಹಿತವಾಗಿ ಮಾತಾಡುವಂಥದ್ದು, ಮತ್ತು ಅವರು ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಅವನು ಕೂಡಲೇ ಕೈ ಚಾಚಿ ಅವರನ್ನ ಹಿಡಿದು ಮುದ್ದಿಡುವಂಥದ್ದು, ಈ ರೀತಿ ಅವನ ಒಂದು ವಿಶೇಷವಾದಂಥ ನಡವಳಿಕೆ ಮೂಲಕವಾಗಿ ಜನರನ್ನ ತನ್ನತ್ತ ಸೆಳ್ಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. 13ನೇ ವಚನದಲ್ಲಿ ಕೂಡ ನೋಡುವುದಾದ್ರೆ, ಇಸ್ರಾಯೇಲರ ಮನಸ್ಸು ಹೀಗೆ ಅಬ್ಷಲೋಮನ ಕಡೆಗೆ ತಿರುಗಿಕೊಂಡಿತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಅಬ್ಷಲೋಮಿನ ಕಡೆಗೆ ತಿರುಗಿಕೊಂಡಂತ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯೆರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ, ಏಳಿರಿ, ಓಡಿ ಹೋಗೋಣ, ಇಲ್ಲೇ ಇದ್ದರೆ ನಾವು ಅಬ್ಷಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು, ಬೇಗ ಹೊರಡೋಣ. ಅವನು ಅಕಸ್ಮಾತ್ತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣವನ್ನೆಲ್ಲ ಕತ್ತಿಯಿಂದ ಸಂಹರಿಸಾನು ಎಂದು ದಾವೀದನು ಹೇಳುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾದದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಅರಸನಾದ ದಾವೀದನಿಗೆ ವಿರುದ್ಧವಾಗಿ ಒಳಸಂಚು ಅಲ್ಲಿ ಪ್ರಾರಂಭವಾಯಿತು. ಅರಸನು ಈಗ ಏಳಿರಿ, ಓಡಿ ಹೋಗೋಣ, ನಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳೋಣ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ದಾವೀದನು ಪಟ್ಟಣವನ್ನು ಬಿಟ್ಟು, ಯೆರೂಸಲೇಮನ್ನು ಬಿಟ್ಟು ಅವನು ತಲೆ ತಪ್ಪಿಸಿಕೊಂಡು ಓಡಿ ಹೋಗುವಂತಹ ಒಂದು ದುರವಸ್ಥೆ ಅವತ್ತು ದಾವೀದನಿಗೆ ಪ್ರಾಪ್ತವಾದದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ 18ನೇ ವಚನದಲ್ಲಿ ಕೂಡ ದಾವೀದನು ಎಲ್ಲ ಸೇವಕರು, ಕೆರೇತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳು, ಗತ್ತೂರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ 600 ಮಂದಿ ಗಿತ್ತಿಯರು ಅರಸನ ಮುಂದೆ ಈ ರೀತಿ ಎಲ್ಲರೂ ತಪ್ಪಿಸ್ಕೊಂಡು ಹೋಗುವಂತ, ಅಥವಾ ಎಲ್ಲರೂ ಪಟ್ಟಣವನ್ನು ಬಿಟ್ಟು ಪಲಾಯನ ಮಾಡುವಂತ ಒಂದು ಸ್ಥಿತಿ ಅಲ್ಲಿ ನೋಡ್ತೇವೆ ಪ್ರಿಯರೇ. ಆಗ ಅರಸನು ಗಿತ್ತೀಯನಿಗೂ, ನೀನು ನನ್ನ ಸಂಗಡ ಯಾಕೆ ಬರಬೇಕು ಎಂಬುದಾಗಿ ಹೇಳುವಾಗ, ಅನೇಕರು ಅವನ ಸಂಗಡ ಹೋಗುವುದಕ್ಕೆ ಆ ಒಂದು ಊರಿನ, ಆ ದೇಶದ ಹಿರಿಯರು ಅವರು ಅವನ ಜೊತೆ ಹೋಗುವಾಗ ಅನೇಕರನ್ನ ಅವನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥವನಾಗಿದ್ದಾನೆ, ಅನೇಕರನ್ನ ಊರಿನಲ್ಲಿ ಬಿಟ್ಟು ಹೋಗುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. 23ನೇ ವಚನದಲ್ಲಿ ಕೂಡ ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತನವರೆಲ್ಲರೂ ಬಹಳವಾಗಿ ಆತ್ತರು, ಅರಸನು ಎಲ್ಲ ಜನರು ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗವನ್ನ ಹಿಡಿದರು ಎಂಬುದಾಗಿ ನಾವು ನೋಡ್ತೇವೆ. ಅರಸನು ಅವನ ಜನರು ಕೂಡ ಅಳುತ್ತಾ ಕಿದ್ರೋನ್ ಹಳ್ಳವನ್ನು ದಾಟಿ ಆ ಒಂದು ಪಟ್ಟಣವನ್ನು ಬಿಟ್ಟು ಊರಿಂದ ಹೊರಗೆ ಹೋಗುವಂತಹ ಸ್ಥಿತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. 30ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ದಾವೀದನು ಮೋರೆಯನ್ನ ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಅಬ್ಷಲೋಮನು, ದಾವೀದನ ಸ್ವಂತ ಮಗನು, ದಾವೀದನಿಗೆ ವಿರುದ್ಧವಾಗಿ ಅವನು ಒಳಸಂಚು ಮಾಡಿದನು.
ಹೀಗೆ ದಾವೀದನು ಬರಿಗಾಲಿನಲ್ಲಿ ಅವನು ಕಿದ್ರೋನ್ ಹಳ್ಳವನ್ನು ದಾಡುತ್ತಾ ಅಳುತ್ತಾ ಮೋರೆ ಮುಚ್ಚಿಕೊಂಡು ಅವನು ತನ್ನ ಸ್ವಂತ ಅರಮನೆಯನ್ನ, ಸ್ವಂತ ಜನರನ್ನ ಅಥವಾ ಪಟ್ಟಣವನ್ನು ಬಿಟ್ಟು ಹೋಗಬೇಕಾಯಿತು ಎಂಬುದಾಗಿ ನಾವು ನೋಡ್ತೇವೆ. 16ನೇ ಅಧ್ಯಾಯದ 14ನೇ ವಚನದಲ್ಲಿ ಕೂಡ ಅರಸನು ಅವನ ಜೊತೆಯಲ್ಲಿ ಬಂದವರೆಲ್ಲರೂ ದಣಿದವರಾಗಿ ಹೋಗಬೇಕಾದ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇದು ಅರಸನಾದ ದಾವೀದನ ಆ ಒಂದು ದುರ್ದಶೆ ಅಥವಾ ಆ ದುರ್ದಿನಗಳ ಒಂದು ಹಿನ್ನೆಲೆ ಇದಾಗಿರ್ತದೆ ಪ್ರಿಯರೇ. ಹೀಗಿರುವಾಗ ದಾವೀದನು 19ನೇ ವಚನದ ನಾವು ಓದ್ತಾ ಬಂದ ರೀತಿಯಲ್ಲಿ 17ನೇ ಅಧ್ಯಾಯದಲ್ಲಿ 27ನೇ ವಚನವನ್ನ ನಾವು ಓದ್ದ ಹಾಗೆ, ದಾವೀದನು ಮಹನಯಿಮಿಗೆ ಬಂದಾಗ ಅಮ್ಮೋನಿಯರ ಕೆಲವು ಮಂದಿ ಅವನಿಗೆ ಅನ್ನ ಆಹಾರವನ್ನ ತಂದು ಕೊಡುವಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅದರಲ್ಲಿ ಪ್ರಾಮುಖ್ಯವಾಗಿ ರೋಗೆಲಿಮ್ ಊರಿನ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬುವನು ದಾವೀದನಿಗೂ ಅವನ ಜನರಿಗೂ ಅವನಿಗೆ ಬೇಕಾದದ್ದೆಲ್ಲವನ್ನ ಒದಗಿಸಿಕೊಟ್ಟಂತಹ ಸಂಗತಿಯನ್ನ ನಾವು 28 ಮತ್ತು 29ನೇ ವಚನದಲ್ಲಿ ನಾವು ಓದುತ್ತಾ ಬಂದಿದ್ದೇವೆ ಪ್ರಿಯರೇ. ಹೀಗಿರುವಾಗ ಅನೇಕ ಜನರು ದಾವೀದನ ಸಂಗಡ ಅವನ ಕಷ್ಟ ಸಂಕಟಗಳಲ್ಲಿ ಈ ರೀತಿಯಾಗಿ ಪಾಲ್ಗೊಂಡು ಹೋಗುವಂತ ಸಂಗತಿಯನ್ನ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಯೆರೂಸಲೇಮಿನಿಂದ ದೇವಾರಾಧನೆ ಮುಗಿಸಿಕೊಂಡು ಬರುವಾಗ ಅವನು ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಅಲ್ಲಿ ಕಳ್ಳರು ಅವನನ್ನ ಸಾಯುವಷ್ಟರ ಮಟ್ಟಿಗೆ ಹೊಡೆದು ಅರಜೀವ ಮಾಡಿ ಅವನನ್ನ ಬಿಟ್ಟು ಹೋದ್ರು. ಆದರೆ ಆ ಮಾರ್ಗವಾಗಿ ಬಂದಂತ ಯಾಜಕನು, ಶಾಸ್ತ್ರಿಗಳು, ಪರಿಸಾಯರು ಅಥವಾ ಊರಿನ ಯಾರೇ ಹಿರಿಯರು ಒಂದು ವೇಳೆ ತಮ್ಮ ಮುಖಗಳನ್ನ ಓರೆ ಮಾಡಿ ಹೋದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಅದೇ ಮಾರ್ಗವಾಗಿ ಬಂದಂತ ಒಬ್ಬ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ, ಸಮಾರ್ಯದವನೊಬ್ಬನು ಆ ಅರೆಜೀವವಾಗಿ ಬಿದ್ದಿದ್ದಂತಹ ವ್ಯಕ್ತಿಯ ಬಳಿಗೆ ಹೋಗಿ ಅವನ ಗಾಯಗಳನ್ನ ಎಣ್ಣೆಯಿಂದ ತೊಳೆದು ಅವನ ಗಾಯಗಳನ್ನು ಕಟ್ಟಿ ಅವನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ, ಛತ್ರಕ್ಕೆ ತೆಗೆದುಕೊಂಡು ಹೋಗಿ ಅವನಿಗೆ ಚಿಕಿತ್ಸೆ ಕೊಡಿಸಿದನು, ಅವನನ್ನು ಉಪಚಾರ ಮಾಡಿದನು ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. ಅಲ್ಲಿ ಬಂದಂತ ಹಿರಿಯರು ಅಥವಾ ದೊಡ್ಡ ದೊಡ್ಡ ಗಣ್ಯರು ಅಥವಾ ಧಾರ್ಮಿಕ ಮುಖಂಡರು ಅವನನ್ನು ಬಿಟ್ಟು ಹೋದ್ರು. ಆದರೆ ತಿರಸ್ಕರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ, ಸಮಾರ್ಯದವನು ಅವನನ್ನ ಉಪಚರಿಸಿದನು. ಹಾಗಾದ್ರೆ ನನ್ನ ನೆರೆಯವನು ಯಾರು? ನನಗೆ ಒಳ್ಳೆ ಸ್ನೇಹಿತನ ಯಾರು? ಕಷ್ಟ ಕಾಲದಲ್ಲಿ ನಮಗೆ ಆದಂಥವರು, ದಿಕ್ಕೆಟ್ಟು ದಿಕ್ಕು ದೆಸೆ ಇಲ್ಲದಂತೆ ನಿಂತಿರುವಂತ ಆ ಇಕ್ಕಟ್ಟಿನ ಸಂದರ್ಭಗಳಲ್ಲಿ ನಮ್ಮ ಕೈ ಹಿಡಿದವರು ತಾನೇ ನಮಗೆ ನಿಜವಾದ ನೆರೆಯವರಾಗ್ತಾರೆ ಪ್ರಿಯರೇ. ಹೀಗೆ ತನ್ನ ಮಗನಿಂದಲೇ ತಿರಸ್ಕರಿಸಲ್ಪಟ್ಟಂತ ಅಥವಾ ತನ್ನ ಮಗನಿಂದಲೇ ಒಳಸಂಚಿಗೆ ಗುರಿಯಾದಂತ ದಾವೀದನು ಊರನ್ನ, ಅರಮನೆಯನ್ನ, ಪಟ್ಟಣವನ್ನ ಬಿಟ್ಟು ಹೊರಟಾಗ ಅವನ ಒಂದು ಸಹಾಯಕ್ಕೆ ನಿಂತಂತ ಈ ಕೆಲವು ಮಂದಿ ಸ್ನೇಹಿತರಲ್ಲಿ ಬರ್ಜಿಲ್ಲೆ ಎಂಬಂತ ಈ ವ್ಯಕ್ತಿ ಬಹಳ ಪ್ರಾಮುಖ್ಯನಾಗಿ ನಿಲ್ಲುವಂಥವನಾಗಿದ್ದಾನೆ ಪ್ರಿಯರೇ. ನಿಜವಾಗಿಯೂ ಒಬ್ಬ ಉತ್ತಮ ಸ್ನೇಹಿತನು ಯಾರು, ನಮ್ಮ ನೆರೆಯವನು ಯಾರು ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿ ನಮಗೆ ವಿವರಿಸಲ್ಪಟ್ಟಿದೆ ಪ್ರಿಯರೇ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ತೇವೆ, ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು ಎಂಬುದಾಗಿ ದಾವೀದನು ಹೇಳುವಂತ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಅಲ್ಲಿ ದಾವೀದನು ಆ ಒಂದು ದೇವಾಲಯವನ್ನು ಕಟ್ಟುವುದಕ್ಕಾಗಿ ತಾನು ತನ್ನಲ್ಲಿದ್ದಂಥ ಉತ್ತಮವಾದಂಥ ಸಂಗತಿಗಳನ್ನ ಅವನು ಕೊಡುವಂತಹ ಒಂದು ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲಿ ದಾವೀದನು ಆ ರೀತಿಯಾಗಿ ದೇವಾಲಯವನ್ನು ಕಟ್ಟುವುದಕ್ಕಾಗಿ ಎಲ್ಲವನ್ನ ಸಮರ್ಪಿಸಿ ಈ ಪ್ರಕಾರವಾಗಿ ಸ್ವೇಚ್ಛೆಯಿಂದ, ಸ್ವಂತ ಇಷ್ಟದಿಂದ ಅವನು ಉತ್ತಮವಾದಂತಹ ಸಂಗತಿಗಳನ್ನ ಅಲ್ಲಿ ಕೊಟ್ಟು ಈ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ
ನನ್ನನ್ನು ಸಮರ್ಥನನ್ನಾಗಿ ಮಾಡಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಇವುಗಳನ್ನೆಲ್ಲ ಕೊಡುವುದಕ್ಕೆ ಅಥವಾ ದೇವಾಲಯವನ್ನು ಕಟ್ಟುವುದಕ್ಕಾಗಲಿ, ದೇವರ ಸೇವೆಗಾಗಲಿ, ಸೇವಕನ ಹಿತಚಿಂತನೆಗಾಗಲಿ ಯಾರಾದರೂ ಏನಾದರೂ ಕೊಡುವುದಕ್ಕೆ ಮನಸ್ಸು ಮಾಡುವಾಗ ಅದರಲ್ಲಿ ಹೆಚ್ಚಳ ಪಡುವಂಥ ಸಂಗತಿ ಯಾವುದೂ ಇಲ್ಲ ಪ್ರಿಯರೇ. ಹಾಗೆ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವುದಕ್ಕಾಗಿ ದಾವೀದನು ಅಲ್ಲಿ ಕೊಟ್ಟಂತ ಆ ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯವನ್ನು ನೀವು ಓದಿ ತಿಳಿಯುವಾಗ ಏನೆಲ್ಲ ಸಂಗತಿಗಳನ್ನ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವನ್ನ, ಕಬ್ಬಿಣ, ಹೀಗೆ ಬೇಕಾದಂತ ಎಲ್ಲಾ ಸಂಗತಿಗಳನ್ನ ಯಥೇಚ್ಛವಾಗಿ ದಾವೀದನು ಕೊಟ್ಟು ಅದನ್ನ ಕೊಡುವುದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು, ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ದೇವರು ನಮಗೆ ಎಲ್ಲವನ್ನ ಕೊಟ್ಟಿರುವಾಗ ಅಥವಾ ದೇವರು ನಮಗೆ ಏನೆಲ್ಲವನ್ನ ಕೊಟ್ಟಿದ್ದಾನೆ ಅವೆಲ್ಲವುಗಳನ್ನ ನಾವು ತಿರುಗಿ ಅದನ್ನ ಆತನ ಕಾರ್ಯಗಳಿಗಾಗಿ ನಾವು ತಿರುಗಿ ಸಮರ್ಪಿಸುವಂತ ಮನಸ್ಥಿತಿ, ತೀರ್ಮಾನವುಳ್ಳವರು ನಾವಾಗಿರ್ಬೇಕೆಂಬುದನ್ನ ಈ ವಾಕ್ಯ ಭಾಗ ನಮಗೆ ತಿಳಿಸ್ಕೊಡುವಂಥದ್ದಾಗಿದೆ ಪ್ರಿಯರೇ. ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಮಗಿರುವುದೆಲ್ಲವೂ ದೇವರಿಂದಲೇ ಬಂದದ್ದು. ಆತನು ನಮಗೆ ಕೊಟ್ಟದ್ದರಲ್ಲಿ ಮಾತ್ರವೇ ನಾವು ಆತನಿಗೆ ಕೊಡಬಲ್ಲವರಾಗಿದ್ದೇವೆ ಪ್ರಿಯರೇ. ಏನಾದರೂ ಅದು ಜೀವವೇ ಆಗ್ಬೋದು, ಅದು ಜೀವನವೇ ಆಗ್ಬೋದು, ನಮ್ಮಲ್ಲಿರುವಂತಹ ಉತ್ತಮ ಸಂಗತಿಗಳಾಗ್ಬೋದು, ಅದನ್ನು ನಮಗೆ ಕೊಟ್ಟವರು ಯಾರು? ಆತನು ಕೊಟ್ಟದ್ರಲ್ಲಿ ನಾವು ಆತನಿಗೆ, ಆತನ ಸೇವೆಗೆ ಹಿಂತಿರುಗಿಸುವುದಕ್ಕೆ ಅಡ್ಡಿ ಏನಿದೆ ಪ್ರಿಯರೇ? ಇದನ್ನು ನಾವು ನೆನೆಸ್ಕೊಂಡು ಖಂಡಿತವಾಗಿಯೂ ನಾವು ಅದನ್ನು ಕರ್ತನಿಗೆ, ಕರ್ತನ ಕಾರ್ಯಗಳಿಗೆ ಹಿಂತಿರುಗಿಸಿ ಕೊಡುವಂಥವ್ರು ನಾವು ಆಗಿರಬೇಕಾಗಿದೆ ಪ್ರಿಯರೇ. ಇಲ್ಲಿ ಅದೇ ರೀತಿಯಾಗಿ ಬರ್ಜಿಲ್ಲೈ ಎಂಬ ಈ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ದಾವೀದನಿಗೆ ಹಾಸಿಗೆ, ಬಟ್ಟಲು, ಮಡಕೆ ಇವುಗಳನ್ನು, ಊಟಕ್ಕಾಗಿ ಗೋಧಿ, ಜವೆಗೋಧಿ ಇವುಗಳನ್ನು, ಹಿಟ್ಟು, ಹುರಿಗಾಳು, ಅವರೆ, ಅಲಸಂದಿ, ಬೇಳೆ, ಜೇನುತುಪ್ಪ, ಬೆಣ್ಣೆ, ಕುರಿ, ಹಸುವಿನ ಗಿಣ್ಣು ಇವುಗಳನ್ನು ತಂದು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಪ್ರಾಮುಖ್ಯವಾದಂಥ ಉದ್ದೇಶ, ದೇವರು ಅವನಿಗೆ ಕೊಟ್ಟದ್ದರಲ್ಲಿ ಅರಸನ ಆ ಒಂದು ಕಷ್ಟದ ಸಮಯದಲ್ಲಿ ಅವನಿಗೆ ತಾನು ಒಂದು ಹಿತಚಿಂತಕನಾಗಿ, ಉತ್ತಮ ಸ್ನೇಹಿತನಾಗಿ, ಒಳ್ಳೆ ಸ್ನೇಹಿತನಾಗಿ, ಅವನ ಸಂಗಡ ನೆರೆಯವನಾಗಿ, ಅವನ ಸಂಗಡ ನಿಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು, ದಣಿದವರು, ಬಾಯಾರದವರು ಅಂದ್ರೆ ಅವರ ಒಂದು ಸ್ಥಿತಿಯನ್ನ ಅರಿತವನಾಗಿ ಈ ಸಂಗತಿಗಳನ್ನು ಅವರಿಗೆ ತಂದೊಪ್ಪಿಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ನಾವು ಕೂಡ ನಮಗೆ ದೇವರು ಕೊಟ್ಟದ್ದರಲ್ಲಿ ಮಾತ್ರವೇ ನಾವು ದೇವರಿಗೆ ಕೊಡುವಂಥವರಾಗಿರ್ತೇವೆ ಪ್ರಿಯರೇ. ಕೊಡಬೇಕಾಗಿದೆ ಕೂಡ. ನಾವು ಆತನು ನಮಗೆ ಕೊಟ್ಟಂತ ಎಲ್ಲಾ ಸಂಗತಿಗಳಿಗೆ ಮನೆವಾರ್ತೆಯವರಾಗಿದ್ದೇವಷ್ಟೇ, ಮೇಲ್ವಿಚಾರಕರಾಗಿದ್ದೇವಷ್ಟೇ. 1 ಕೊರಿಂಥ 4ನೇ ಅಧ್ಯಾಯದ 1 ಮತ್ತು 2ನೇ ವಚನವನ್ನು ನಾವು ನೋಡುವಾಗ ಮನೆವಾರ್ತೆಯವನು ನಂಬಿಗಸ್ತನಾಗಿರಬೇಕಲ್ವೇ ಎಂಬುದಾಗಿ. ಮನೆವಾರ್ತೆಯವನು ತನಗೆ ಒಪ್ಪಿಸಲ್ಪಟ್ಟಂತ ಎಲ್ಲಾ ಸಂಗತಿಗಳಲ್ಲಿ ಅವನು ನಂಬಿಗಸ್ತನಾಗಿ ಅವುಗಳನ್ನ ಉಪಯೋಗಿಸ್ಕೊಳ್ಬೇಕು, ತನಗೆ ಕೊಟ್ಟಂತ ಜವಾಬ್ದಾರಿಕೆಗಳನ್ನ ನಿರ್ವಹಿಸಬೇಕು, ತಾನು ಕೊಟ್ಟದ್ದರಲ್ಲಿಯೇ ದೇವರ ಚಿತ್ತಾನುಸಾರವಾಗಿ ದೇವರ ಕಾರ್ಯಗಳಿಗಾಗಿ ಅವನು ಖರ್ಚು ಮಾಡಬೇಕಾಗಿದೆ ಪ್ರಿಯರೇ. ಅವನು ಎಲ್ಲದಕ್ಕೂ ಲೆಕ್ಕ ಇಟ್ಟು ಆ ಒಂದು ಕಾರ್ಯಗಳನ್ನ ನಿರ್ವಹಿಸಬೇಕಾದಂತ ಒಂದು ಜವಾಬ್ದಾರಿಕೆ ಇದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಲೂಕನ್ ಬರೆದ ಸುವಾರ್ತೆ 12ನೇ ಅಧ್ಯಾಯದ 42 ಮತ್ತು 43ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ಮನೆವಾರ್ತೆಯವನು ವಿವೇಕಿಯಾಗಿರ್ಬೇಕಲ್ವೇ ಎಂಬುದಾಗಿ. ಮನೆವಾರ್ತೆಯವನು ನಂಬಿಗಸ್ತನಾಗಿರಬೇಕು, ಅಷ್ಟು ಮಾತ್ರ ಸಾಲದು, ಮನೆವಾರ್ತೆಯವನು ವಿವೇಕಿಯಾಗಿರ್ಬೇಕೆಂಬುದನ್ನ ನಾವು ನೋಡ್ತೇವೆ. ಯಜಮಾನನು ತಿರುಗಿ ಬರುವಂಥವನಾಗಿದ್ದಾನೆ. ಅವನು ಕೊಟ್ಟಂತ ತಲಾಂತುಗಳ ವಿಷಯದಲ್ಲಿ ಲೆಕ್ಕ ಕೇಳುವಂಥವನಾಗಿದ್ದಾನೆ. ಯಜಮಾನನು ಬಂದು ಯಾವ ಹಾಳು ಹೀಗೆ ಮಾಡುವುದನ್ನು ಕಾಣುವನೋ, ಯಾವ ಮನೆವಾರ್ತೆಯವನು ಈ ರೀತಿಯಾಗಿ ಕರ್ತನ ಚಿತ್ತದಂತೆ ನಡ್ಕೊಳ್ಳುವಂಥದ್ದನ್ನು ಕಾಣುವನೋ ಅವನು ನಂಬಿಗಸ್ತನು, ಅವನು ಧನ್ಯನು, ಅವನು ವಿವೇಕಿಯು ಆದಂಥ ಆಳು ಎಂಬುದಾಗಿ ನಾವು ನೋಡ್ತೇವೆ. ಫಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ನಿನ್ನ ದನಿಯ ಸೌಭಾಗ್ಯದಲ್ಲಿ ನೀನು ಸೇರು ಎಂಬುದಾಗಿ ಅಂಥವನ ಕುರಿತಾಗಿ ಯಜಮಾನನು ಹೇಳುವಂಥವನಾಗಿದ್ದಾನೆ. ಅಂಥ ವಿಶ್ವಾಸಿಯ ಕುರಿತಾಗಿ, ಅಂಥ ಸೇವಕನ ಕುರಿತಾಗಿ, ಅಂಥ ಭಕ್ತನ ಕುರಿತಾಗಿ ದೇವರು ತಾನೇ ಹೇಳುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ದೇವಾಲಯದ ಕಟ್ಟೋಣಕ್ಕಾಗಿ, ಸಭೆಯ ಜವಾಬ್ದಾರಿಕೆಗಳಿಗಾಗಿ, ಸಭೆಯ
ಕಟ್ಟೋಣಕ್ಕಾಗಿ, ಕುಟುಂಬಗಳ ಕಟ್ಟೋಣಕ್ಕಾಗಿ ನಾವು ಯಾವಾಗಲೂ ನಿಷ್ಠೆ ಉಳ್ಳವರಾಗಿರಬೇಕು, ಒಳ್ಳೆಯ ಮನಸಾಕ್ಷಿ ಉಳ್ಳವರಾಗಿರಬೇಕು, ಒಳ್ಳೆಯ ಹೃದಯ ಉಳ್ಳವರಾಗಿರಬೇಕು ಎಂಬುದನ್ನ ನಾವು ಈ ವಾಕ್ಯ ಭಾಗದಲ್ಲಿ ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ದಾವೀದನು ಹೀಗೆ ದೇವಾಲಯವನ್ನು ಕಟ್ಟುವಂತ ಸಂದರ್ಭದ ಆ ಒಂದು ಸನ್ನಿವೇಶದಲ್ಲಿ ತನಗಿರುವುದನ್ನೆಲ್ಲ, ಉತ್ತಮವಾದದ್ದನ್ನೆಲ್ಲ ದೇವಾಲಯದ ಒಂದು ಕಟ್ಟೋಣಕ್ಕಾಗಿ ಕೊಟ್ಟು ಗಂಭೀರವಾದಂತಹ ಪ್ರಾರ್ಥನೆ, ಗಂಭೀರವಾದಂತಹ ಆರಾಧನೆಯನ್ನ ಮಾಡಿ ದೇವರಿಗೆ ಅವನು ಕೃತಜ್ಞತಾ ಸ್ತುತಿಯನ್ನ ಮಾಡುವಂತಹ ಸಂಗತಿಯನ್ನ ನಾವು 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅಲ್ಲಿ ತನ್ನನ್ನು ಮಾತ್ರವಲ್ಲ, ದಾವೀದನು ತನ್ನನ್ನು ಮತ್ತು ತನ್ನ ಜನರನ್ನು ಕೂಡ ದೇವರ ಮುಂದೆ ಎತ್ತಿ ಹಿಡಿದದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ನಂಬಿಗಸ್ತನಾದಂಥ ಅರಸನು ದಾವೀದನು ನಮ್ಮ ಮುಂದೆ ಇದ್ದಾನೆ. ಅದೇ ರೀತಿಯಾಗಿ ಒಳ್ಳೆಯ ಸ್ನೇಹಿತನು ಅಥವಾ ಒಳ್ಳೆಯ ನೆರೆಯವನು ಯಾರು ಎಂಬುದಾಗಿ ನಾವು ನೋಡುವಾಗ ಈ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬ ಈ ಒಳ್ಳೆಯ ವ್ಯಕ್ತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಲಿತಾ ಬರ್ತಾ ಇದ್ದೇವೆ ಪ್ರಿಯರಿ. ಅವನು ಕೊಟ್ಟಂತ ಈ ಉತ್ತಮವಾದಂತಹ ಸಂಗತಿಗಳು ಅದು ಬಹಳ ಬೆಲೆ ಬಾಳುವಂಥದ್ದಾಗಿರ್ತದೆ. ಚಿನ್ನ, ಬೆಳ್ಳಿ, ವಜ್ರಕ್ಕಿಂತಲೂ ಅತ್ಯುತ್ತಮವಾಗಿದೆ. ಯಾಕೆಂದರೆ ಅರಸನು ಅರಮನೆ ಬಿಟ್ಟು ಇವಾಗ ಅರಣ್ಯದಲ್ಲಿ ಅಲಿಯುವಂತವನಾಗಿದ್ದಾನೆ. ಅರಸನ ಅನೇಕ ಮಂದಿ ಸಹಚರರು ಅವನ ಸಂಗಡ ಇದ್ದಾರೆ ಪ್ರಿಯರೇ. ಅವನ ಊಟಕ್ಕೆ ಬೇಕಾದದ್ದು, ಅವನ ಉತ್ತಮ ಒಂದು ವಿಶ್ರಾಂತಿಗೆ ಬೇಕಾದದ್ದು ಎಲ್ಲವನ್ನ ಕೊಡುವಾಗ ನಿಜವಾಗಿಯೂ ಆ ಗಳಿಗೆಯಲ್ಲಿ ಅದು ಅತಿ ಅಮೂಲ್ಯವಾದದ್ದು, ಅತಿ ಬೆಲೆ ಬಾಳುವಂತದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿ 6 ಮತ್ತು 6ರಿಂದ 8ನೇ ವಚನದಲ್ಲಿ ನಾವು ನೋಡುವಾಗ, ದಾನ ಕೊಡುವವನು ಯಥಾರ್ಥವಾಗಿ ಕೊಡಲಿ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದರಲ್ಲಿ ಹೇಳ್ಕೊಳ್ಳುವಂತ ಅಥವಾ ತೋರಿಸಿಕೊಳ್ಳುವಂತ ಯಾವುದೇ ಸಂಗತಿಗಳು ಬೇಡ ಎಂಬುದಾಗಿ, ಒಂದು ಕೈ ಕೊಟ್ಟದ್ದು ಮತ್ತೊಂದು ಕೈಗೆ ತಿಳಿಯಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಹಾಗೆ 1 ಪೇತ್ರ 4ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆಯ ಮನೆವಾರ್ತ್ಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ. ದೇವರು ಕೃಪೆಯಿಂದ ಕೊಟ್ಟಂತ ತಲಾಂತುಗಳನ್ನ ಮತ್ತು ದೇವರ ಕೃಪೆಯಿಂದ ನಾವು ಹೊಂದಿದಂತ ಎಲ್ಲಾ ಸಂಗತಿಗಳನ್ನ ಇಹಲೋಕದಲ್ಲಿ ಐಶ್ವರ್ಯವಂತರಾಗಿರುವ ಯಾರೇ ಆದರೂ ಕೂಡ ಇಹಲೋಕದಲ್ಲಿ ಎಲ್ಲವನ್ನ ಕೊಟ್ಟಂತ ದೇವರಿಗಾಗಿ, ದೇವ ಜನರಿಗಾಗಿ, ದೇವರ ಸಭೆಗಾಗಿ ನಾವೆಲ್ಲವನ್ನ ತಿರುಗಿ ಕೊಡುವಂತ ತೀರ್ಮಾನವುಳ್ಳವರು ನಾವು ಆಗಿರ್ಬೇಕೆಂಬುದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಪ್ರಿಯರೇ. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ದಾವೀದನು ತಾನು ದೇವರಿಗೆ ಕೊಡಬೇಕು ಎನ್ನುವ ಯಾವುದೇ ಸಂಗತಿಗಳಲ್ಲಿ ಅವನು ಎಲ್ಲವನ್ನ ಧಾರಾಳವಾಗಿ ಕೊಟ್ಟನು. ಯಾವುದಕ್ಕೂ ಕೂಡ ಅವನು ಗುಣಗುಟ್ಟಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅವನು ಎಲ್ಲವನ್ನ ಕೊಡುವಾಗ ಅದು ತನಗೆ ಸಿಕ್ಕಿದಂತ ಒಂದು ಸೌಭಾಗ್ಯ, ಅದು ದೇವರು ನನಗೆ ಕೊಟ್ಟಂತ ಒಂದು ಒಳ್ಳೆಯ ಅವಕಾಶ ಎಂಬುದಾಗಿ ಪರಿಗಣಿಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಕೂಡ ಅವನು ತನಗೆ ಅರಸನ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದ್ದು ಅದು ತನ್ನ ಸೌಭಾಗ್ಯ ಎಂಬುದಾಗಿ ಭಾವಿಸಿರಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಅವನು ತಾನಾಗೆ ಬಂದನು, ತಾನಾಗೆ ಎಲ್ಲವನ್ನ ತಂದನು, ಅರಸನನ್ನ ಸತ್ಕರಿಸಿದನು, ಅರಸನನ್ನ ಸನ್ಮಾನಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅರಸನಿಗೆ ಸಲ್ಲಬೇಕಾದದ್ದನ್ನ ನಾವು ಅರಸನಿಗೆ ಸಲ್ಲಿಸಬೇಕಾಗಿದೆ. ಅದೇ ರೀತಿ ದೇವರಿಗೆ ಸಲ್ಲಬೇಕಾದದ್ದನ್ನ ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಒಂದು ಜವಾಬ್ದಾರಿಕೆ ನಮಗಿದೆ ಪ್ರಿಯರೇ. ದೇವರ ವಿಷಯದಲ್ಲಿಯೂ ಅರಸನ ವಿಷಯದಲ್ಲಿಯೂ ನಾವು ಅವರಿಗೆ ಸಲ್ಲಬೇಕಾದದ್ದನ್ನ ಅವರಿಗೆ ಸಲ್ಲಿಸಿ ಮುಂದೆ ಮುಂದೆ ನಾವು ಹೋಗ್ಬೇಕಾಗಿದೆ ಪ್ರಿಯರೇ. ಹೀಗೆ ನಾವು 4ನೇ ಒಂದು ಸಂಗತಿಯನ್ನ ನಾವು ನೋಡುವಾಗ ಆ 2 ಸಮುವೇಲ 19ನೇ ಅಧ್ಯಾಯದಲ್ಲಿ 9ನೇ ವಚನವನ್ನ ಕೂಡ ನಾವು ನೋಡುವಾಗ 9ನೇ ವಚನ, ಅರಸನಾದ ದಾವೀದನು ನಮ್ಮನ್ನು ಫಿಲಿಷ್ಟಿಯರ ಕೈಗೂ ಬೇರೆ ಎಲ್ಲ ವೈರಿಗಳ ಕೈಗೂ ಸಿಕ್ಕದಂತೆ ಕಾಪಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅರಸನಾದ ದಾವೀದನು ಫಿಲಿಷ್ಟಿಯರ ಕೈಗೆ ಮತ್ತು ಬೇರೆಲ್ಲ ಸಂಗತಿಗಳಿಂದ ಅವರು ಅವನನ್ನ ತಪ್ಪಿಸಿ ಬೇರೆ ಎಲ್ಲ ವೈರಿಗಳ ಕೈಗೂ ಸಿಕ್ಕದಂತೆ ಕಾಪಾಡಿ, ಅವನು ಅಬ್ಷಲೋಮನ ದೆಸೆಯಿಂದ ದೇಶವನ್ನು ಬಿಟ್ಟು ಓಡಿ ಹೋಗಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿಯೂ ಅವನನ್ನು ಈ ರೀತಿಯಾಗಿ ಸಂರಕ್ಷಿಸಿದಂತ ಅವನ ಸ್ನೇಹಿತರನ್ನ ನಾವು ನೋಡ್ತೇವೆ. ಅವನ ಸ್ನೇಹಿತರು ಅವನಿಗೆ ಬೇಕಾದದ್ದನ್ನೆಲ್ಲವನ್ನ ಕೊಟ್ಟರು,
ಮತ್ತು ಅವನನ್ನ ಮುಂದೆ ನಡೆದಂತ ಒಂದು ಘನವಾದಂಥ ಘೋರವಾದಂಥ ಯುದ್ಧದಲ್ಲಿ ಅಬ್ಷಲೋಮನು ಕೊಲ್ಲಲ್ಪಟ್ಟ ನಂತರದಲ್ಲಿ ಅರಸನಾದ ದಾವೀದನನ್ನ ತಿರುಗಿ ಯೆರೂಸಲೇಮಿಗೆ ಕರೆಕೊಂಡು ಬಂದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. 2 ಸಮುವೇಲ 19ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡುವಾಗ, ಅರಸನು ಸ್ವದೇಶಕ್ಕೆ ಹೋಗಬೇಕೆಂದು ಹೊರಟು ಯೊರ್ದಾನಿಗೆ ಬಂದಾಗ ಯಹೂದ ಕುಲದವರು ಅವನನ್ನು ಎದುರುಗೊಳ್ಳುವುದಕ್ಕೂ ಯೊರ್ದಾನ್ ಹೊಳೆಯನ್ನು ದಾಟಿಸುವುದಕ್ಕೂ ಗಿಲ್ಯಾದಿಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈಗ ಅರಸನ ಆ ಅರಣ್ಯವಾಸ ಮುಗಿದಿದೆ. ಅಲ್ಲಿ ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿದಂಥ ಅಬ್ಷಲೋಮನು ಕೊಲ್ಲಲ್ಪಟ್ಟಿದ್ದಾನೆ. ಅವನ ವಿರೋಧಿಗಳೆಲ್ಲರೂ ಅವನನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಅವನ ಸಂಗಡ ಇರುವಂತ ಅವನ ಜನರು, ಯಹೂದ್ಯರು ಮತ್ತು ಇಸ್ರಾಯೇಲರು ಕೂಡಿ ಒಂದು ವೇಳೆ ಅವನನ್ನ ಮತ್ತೆ ಯೆರೂಸಲೇಮಿಗೆ ಕರೆಕೊಂಡು ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಅವನನ್ನ ಕರೆಕೊಂಡು ಯೆರೂಸಲೇಮಿಗೆ ಕರೆತರುವ ಸಂದರ್ಭದಲ್ಲಿ ಅವನು ಯೊರ್ದಾನ್ ಹೊಳೆಗೆ ಬಂದಾಗ ಯಹೂದ್ಯ ಕುಲದವರು ಅವನನ್ನು ಎದುರುಗೊಳ್ಳುವುದಕ್ಕೆ, ಯೊರ್ದಾನ್ ಹೊಳೆಯನ್ನ ದಾಟಿಸುವುದಕ್ಕೆ ಅಲ್ಲಿಗೆ ಬಂದಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅವನ ಬಳಿಗೆ ಬಂದವರಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೆನ್ಯಾಮೀನ್ ಕುಲದ ಗೇರನ ಮಗನು ಬಹುರೀಮಿನ ಸಿಮ್ಮಿಯು ಅವನು ಕೂಡ ಒಬ್ಬನು. ಅವನು ಹಿಂದೆ ಅರಸನನ್ನ ಶಪಿಸಿದವನು. ಈಗ ಅವನು ಅರಸನನ್ನ ತಿರುಗಿ ಯೆರೂಸಲೇಮಿಗೆ ಕರೆತರುವುದಕ್ಕೆ, ಅವನನ್ನ ಯೊರ್ದಾನ್ ಹೊಳೆ ದಾಟಿಸುವುದಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಸಂಗಡ 1000 ಮಂದಿ ಬೆನ್ಯಾಮೀನರು ಯಹೂದ್ಯ ಕುಲದವರು ಕೂಡಿಕೊಂಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅನಂತರ ಹಾಗೆ ಮುಂದೆ ಓದುವಾಗ ಸೌಲನ ಮನೆಯ ಸೇವಕನಾದ ಚೀಬನು ತನ್ನ 15 ಮಂದಿ ಮಕ್ಕಳನ್ನು 20 ಮಂದಿ ಸೇವಕರನ್ನ ಕರ್ಕೊಂಡು ಅರಸನ ಮುಂದೆಯೇ ಪೂರ್ಣಾಸಕ್ತಿಯಿಂದ ಅವನನ್ನ ಯೊರ್ದಾನ್ ಹೊಳೆ ದಾಟಿಸುವುದಕ್ಕೆ ಪ್ರಯಾಸ ಪಟ್ಟದ್ದನ್ನು ಕೂಡ ನಾವು ನೋಡ್ತೇವೆ. ಚೀಬನು ಹಾಗೆ ಅರಸನು ಯೊರ್ದಾನ್ ಹೊಳೆಯನ್ನು ದಾಟಿ ಬಂದ ಕೂಡಲೇ ಶಿಮ್ಮಿ ತನ್ನ ತಪ್ಪಿನ ಅರಿಕೆ ಮಾಡುವುದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ ಪ್ರಿಯರೇ. ಆಗ ದಾವೀದನು ಅವನನ್ನ ಕ್ಷಮಿಸಿ ಬಿಟ್ಟಂತಹ ಸಂಗತಿಗಳನ್ನು ಕೂಡ ನಾವು ಅದೇ 19ನೇ ಅಧ್ಯಾಯದ 23ನೇ ವಚನದಲ್ಲಿ ನಾವು ನೋಡ್ತೇವೆ. ಅರಸನು ಶಿಮ್ಮಿಗೆ ನಿನಗೆ ಮರಣ ಶಿಕ್ಷೆಯಾಗುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಿದ್ದನ್ನು ಕೂಡ ನಾವು ನೋಡ್ತೇವೆ. ಅರಸನು ಯೆರೂಸಲೇಮ್ ಬಿಟ್ಟು ಹೋಗುವಾಗ ಅವನು ತನ್ನ ಬಾಯಿಗೆ ಬಂದ ಹಾಗೆ ಅರಸನನ್ನ ಶಪಿಸಿದಂತಹ ಸಂಗತಿಗಳನ್ನು ಕೂಡ ಅರಸನು ಮರೆತು ಅವನನ್ನು ಕ್ಷಮಿಸಿದ್ದನ್ನು ನಾವು ನೋಡ್ತೇವೆ. ತನ್ನ ಇಕ್ಕಟ್ಟಿನಲ್ಲಿಯೂ ಕೂಡ, ತನ್ನ ಶ್ರಮೆ ಸಂಕಟದಲ್ಲಿಯೂ ಕೂಡ ಅರಸನು ಹೀಗೆ ತನ್ನ ರಾಜಕಾರ್ಯವನ್ನ ನಿರ್ವಹಿಸಿದಂತಹ ಸಂಗತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಅರಸನು ಅಲ್ಲಿ ತನ್ನ ಮನಸಾರೆ ಅವನನ್ನ ಕ್ಷಮಿಸಿ, ಒಂದು ವೇಳೆ ಯೆಹೋವನು ನನ್ನನ್ನು ಶಪಿಸುವುದಕ್ಕೆ ಅವನನ್ನು ಬಿಟ್ಟಿದ್ರೆ ಅವನನ್ನು ತಡೆಯುವುದಕ್ಕೆ ಯಾರು ಶಕ್ತರು, ಅವನು ಶಪಿಸಲಿ ಬಿಡು ಎಂಬುದಾಗಿ ಹೇಳಿದಂತಹ ಸಂಗತಿಗಳನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಆನಂತರ ಬಂದಂಥವನು ಸೌಲನ ಮೊಮ್ಮಗನಾದ ಮೆಫಿಬೋಶಿತನು ಅರಸನನ್ನ ಎದುರುಗೊಳ್ಳುವುದಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅವನು ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಗಳನ್ನ ಮಾಡಿದಂತ ಸಂಗತಿಗಳನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ 2 ಸಮುವೇಲ ನಾವು ಮುಂದಿನ ಸಂಗತಿಗಳನ್ನು ನೋಡುವಾಗ 5ನೇದಾಗಿ 2 ಸಮುವೇಲ 19ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ನೋಡುವಾಗ 19ನೇ ಅಧ್ಯಾಯದ 31ನೇ ವಚನದಲ್ಲಿ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬುವವನು ಅರಸನನ್ನು ಸಾಗಕಳಿಸುವುದಕ್ಕಾಗಿ ರೋಗೆಲಿಮಿನಿಂದ ಯೊರ್ದಾನಿಗೆ ಬಂದಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಅರಸನ ಸೇವಕರಲ್ಲಿ ಅನೇಕರು ಸ್ನೇಹಿತರಾಗಿ ತಮ್ಮನ್ನ ತಾವು ಅಲ್ಲಿ ಅರಸನ ಸೇವೆಗಾಗಿ ಸಮರ್ಪಿಸಿಕೊಂಡಂತಹ ಸಂಗತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಆದ್ರೆ ಇಲ್ಲಿ ಬಂದಂಥವರಲ್ಲಿ ಅನೇಕರು ಅವರು ಸ್ವಾರ್ಥತೆಯಿಂದ ಬಂದಂತಹ ಸಂಗತಿಗಳನ್ನು ಕೂಡ ನಾವು ನೋಡ್ತೇವೆ. ಶಿಮ್ಮಿಯು ಅರಸನನ್ನ ಶಪಿಸಿದನು. ಆ ಒಂದು ಕ್ಷಮಾಪಣೆಗಾಗಿ ಅರಸನ ಮುಂದೆ ತನ್ನನ್ನ ಒಳ್ಳೆಯವನು ನೀತಿವಂತನು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಅವನು ಈಗ ಅರಸನ ಸೇವೆಗಾಗಿ ಬಂದಂತಹ ಸಂಗತಿಯನ್ನ ನಾವು ನೋಡ್ತೇವೆ. ಮತ್ತು ಅದೇ ರೀತಿ ಒಬ್ಬ ಚೀಬನು, ಅವನು ಸೌಲನ ಸೇವಕನು. ಅವನು ತನ್ನ ಸೌಲನ ಮೊಮ್ಮಗನ ವಿಷಯದಲ್ಲಿ ಅಂದ್ರೆ ಮೆಫಿಬೋಶಿತನ ವಿಷಯದಲ್ಲಿ ಅರಸನಿಗೆ ಅವನು ದೂರು ಹೇಳುವವನಾಗಿ ಅಥವಾ ಚಾಡಿ ಹೇಳುವವನಾಗಿ ಅವನು ಹಿಂದೊಮ್ಮೆ ಕಾಣಿಸಿಕೊಂಡಿದ್ದನು.
ಅವನು ಅನೇಕ ಸಂಗತಿಗಳನ್ನ ಅರಸನಿಗೆ ಕೊಟ್ಟು ಅರಸನ ಮನವೊಲಿಸುವುದಕ್ಕಾಗಿ ಆ ಸೌಲನ ಆಸ್ತಿಯನ್ನು ವಶ ಮಾಡಿಕೊಳ್ಳುವುದಕ್ಕಾಗಿ ಅವನು ಕುಯುಕ್ತಿ ಉಳ್ಳವನಾಗಿ ಬಂದಿದ್ದನು. ಅದನ್ನ ಒಂದು ವೇಳೆ ಮುಂದುವರಿಸುವುದಕ್ಕೆ ಸಲುವಾಗಿ, ಅರಸನ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಸಲುವಾಗಿ ಈಗ ಅರಸನು ಮತ್ತೆ ಯೆರೂಸಲೇಮಿಗೆ ಹೋಗುವಾಗ ಯೊರ್ದಾನ್ ಹೊಳೆಯನ್ನು ದಾಟಿಸುವುದಕ್ಕಾಗಿ ಅವನು ಅಲ್ಲಿ ಪ್ರಯಾಸ ಪಡ್ತಾ ಇರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ ಪ್ರಿಯರೇ. ಆದ್ರೆ ಮೆಫಿಬೋಶಿತನು ಅವನು ಅಲ್ಲಿ ಅರಸನನ್ನ ಎದುರುಗೊಳ್ಳುವನಾಗಿ ಬಂದನು. ಶ್ರದ್ಧಾ ಭಕ್ತಿಗಳಿಂದ ಅವನು ಆ ಕಾರ್ಯವನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. 24ನೇ ವಚನದಲ್ಲಿ ಕೂಡ ನಾವು ನೋಡಿದ ಹಾಗೆ ಮೆಫಿಬೋಶಿತನು ಹೀಗೆ ಅರಸನನ್ನ ಎದುರುಗೊಳ್ಳುವುದಕ್ಕಾಗಿ ಬಂದು 19ನೇ ಅಧ್ಯಾಯದ 24ನೇ ವಚನದಲ್ಲಿ ಅರಸನು ಯೆರೂಸಲೇಮನ್ನು ಬಿಟ್ಟಂದಿನಿಂದ ಸುರಕ್ಷಿತವಾಗಿ ಹಿಂದಿರುಗುವವರೆಗೂ ಇವನು ತನ್ನ ಕಾಲುಗಳನ್ನು ಕಟ್ಟಿಕೊಂಡಿದ್ದಿಲ್ಲ. ಕುಂಟನು ಇವನು, ತನ್ನ ಕಾಲುಗಳನ್ನು ಕಟ್ಟಿಕೊಂಡಿದ್ದಿಲ್ಲ, ಮೀಸೆಯನ್ನು ಕತ್ತರಿಸಿದ್ದಿಲ್ಲ, ಬಟ್ಟೆಗಳನ್ನು ಒಗೆದುಕೊಂಡದ್ದಿಲ್ಲ. ಇವನು ಯೆರೂಸಲೇಮಿನಿಂದ ಅರಸನ ದರ್ಶನಕ್ಕೆ ಬಂದಾಗ ಅರಸನು ಮೆಫಿಬೋಶಿತನನ್ನ ಈ ರೀತಿಯಾಗಿ ಸಂಧಿಸುವಂಥದ್ದನ್ನ ನಾವು ನೋಡ್ತೇವೆ. ಅವನು ಹೇಳುವಂತ ಒಂದು ಸಂಗತಿಗಳನ್ನ ನಾವು ನೋಡೋದಾದ್ರೆ ನೀನು ಯೆರೂಸಲೇಮಿಗೆ ಮತ್ತೆ ಹಿಂತಿರುಗಿ ಬಂದದ್ದು ಎಲ್ಲಕ್ಕಿಂತ ಹೆಚ್ಚು ನನಗೆ ಎಂಬುದಾಗಿ ಹೇಳಿದಂತ ಸಂಗತಿಯನ್ನ ನಾವು ನೋಡ್ತೇವೆ. ಇವರೆಲ್ಲರಿಗಿಂತಲೂ ಬಹಳ ಪ್ರಾಮುಖ್ಯವಾದಂತ ಒಬ್ಬ ವ್ಯಕ್ತಿಯನ್ನ ನಾವು ನೋಡುವಾಗ ಅವನು ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬಂತ ವ್ಯಕ್ತಿಯನ್ನ ನಾವು ನೋಡ್ತೇವೆ. ಅರಸನನ್ನ ಸಾಗ ಕಳಿಸುವುದಕ್ಕಾಗಿ ರೋಗೆಲಿಮಿನಿಂದ ಯೋರ್ದಾನಿಗೆ ಇವನು ಬಂದಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಇವನು ನಿಜವಾದ ಒಬ್ಬ ಸ್ನೇಹಿತನಾಗಿ, ಒಬ್ಬ ಒಳ್ಳೆ ಮನಿವಾರ್ತ್ಯವನಾಗಿ ತನ್ನ ಜವಾಬ್ದಾರಿಕೆಗಳನ್ನ ಈ ರೀತಿಯಾಗಿ ನಿರ್ವಹಿಸಿದ್ದನ್ನ ದೇವರು ತನಗೆ ಕೊಟ್ಟಂತ ಐಶ್ವರ್ಯ, ಅಂತಸ್ತು ಅಥವಾ ಎಲ್ಲ ಒಂದು ಸಂಪತ್ತಿನಲ್ಲಿ ಅರಸನಿಗೆ ಪಾಲು ಕೊಟ್ಟು ಅವರನ್ನ ಅರಣ್ಯದಲ್ಲಿ ಸಂರಕ್ಷಿಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. 32ನೇ ವಚನದಲ್ಲಿ ನಾವು ನೋಡುವಾಗ 19ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡುವಾಗ ಇವನು 80 ವರ್ಷದ ಮುದುಕನು ಎಂಬುದಾಗಿ ನಾವು ನೋಡ್ತೇವೆ. ಅವನ ಇಳಿ ವಯಸ್ಸಿನಲ್ಲಿ 80 ವರ್ಷದವನು ಅವನಾಗಿದ್ರೂ ಕೂಡ ಬಹಳ ಆಸಕ್ತಿಯಿಂದಲೂ ಬಹಳ ಲವಲವಿಕೆಯಿಂದಲೂ ಅಥವಾ ನಿಷ್ಠೆಯಿಂದಲೂ ಸಮಾಧಾನದಿಂದಲೂ ಅವನು ಅರಸನ ಸೇವೆಗೆ, ಅವನನ್ನ ಹೊಳೆ ದಾಟಿಸುವುದಕ್ಕೆ ಅವನು ಯೋರ್ದಾನಿಗೆ ಬಂದಿದ್ದನ ಸಂಗತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಇವನು ಬಹು ಆಗಿದ್ದರಿಂದ ದಾವೀದನು ಮಹಿನೈಮಿನಲ್ಲಿ ಅಂದ್ರೆ ಅರಣ್ಯದಲ್ಲಿ ಅವನು ಇದ್ದ ಕಾಲವೆಲ್ಲ ಅವನ ಜೀವನಕ್ಕೆ ಬೇಕಾದದ್ದನ್ನ ಇವನೇ ಒದಗಿಸಿಕೊಡುತ್ತಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅವನ ಜೀವನಕ್ಕೆ ಬೇಕಾದಂತ ಎಲ್ಲಾ ಸಂಗತಿಗಳನ್ನ ಇವನೊಬ್ಬನೇ ಒದಗಿಸಿಕೊಡ್ತಾ ಇದ್ದನು ಎಂಬಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. 33ನೇ ವಚನವನ್ನ ಕೂಡ ನಾವು ನೋಡುವಾಗ ಅರಸನು ಬರ್ಜಿಲ್ಲೈಗೆ ಅವನ ಒಂದು ಸೇವೆಯನ್ನ, ಅವನ ನಿಷ್ಠೆಯನ್ನ, ಅವನ ಪ್ರೀತಿಯನ್ನ, ಅವನ ಪ್ರಾಮಾಣಿಕತೆಯನ್ನ ನೋಡಿ ಅರಸನು ಅವನು ಒಳ್ಳೆಯ ಹೃದಯದಿಂದ, ಒಳ್ಳೆಯ ಮನಸಾಕ್ಷಿಯಿಂದ ಹೇಳುವಂತಹ ಸಂಗತಿ, ಬರ್ಜಿಲ್ಲೈಗೆ ನನ್ನ ಜೊತೆಯಲ್ಲಿ ಹೊಳೆ ದಾಟಿ ಆಚೆಗೆ ಬಾ, ಯೆರೂಸಲೇಮಿಗೆ ಬಾ, ನಾನು ಯೆರೂಸಲೇಮಿನಲ್ಲಿ ನಿನ್ನನ್ನು ನನ್ನ ಹತ್ತಿರವೇ ಇಟ್ಟುಕೊಂಡು ಸಂರಕ್ಷಿಸುತ್ತೇನೆ ಅಂದನು ಎಂಬುದಾಗಿ ನಾವು ನೋಡ್ತೇವೆ. ಬರ್ಜಿಲ್ಲಯು ಅರಸನ ಈ ಒಂದು ಆಹ್ವಾನವನ್ನ ಬಹಳ ವಿನಯದಿಂದಲೇ ತಿರಸ್ಕರಿಸುವಂಥದ್ದನ್ನ, ವಿನಯದಿಂದಲೇ ನಿರಾಕರಿಸುವಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅರಸನಾದ ದಾವೀದನು ಬಹಳ ಪ್ರೀತಿಯಿಂದ ಅವನು ಬರ್ಜಿಲ್ಲಯನ್ನ ನನ್ನ ಸಂಗಡ ಯೆರೂಸಲೇಮಿಗೆ ಬಾ, ನಿನ್ನನ್ನು ನನ್ನ ಸಂಗಡಲೇ ಇಟ್ಕೊಂಡು ನಿನ್ನನ್ನು ಸಂರಕ್ಷಿಸ್ತೇನೆ ಎಂಬುದಾಗಿ ಹೇಳುವಾಗ ಬರ್ಜಿಲ್ಲೈ ಅವನು ಕೂಡ ಬಹಳ ನಮ್ರತೆ ಉಳ್ಳವನಾಗಿ, ವಿಧೇಯನಾಗಿ ಅವನ ಈ ಒಂದು ಆಹ್ವಾನವನ್ನ ತಿರಸ್ಕರಿಸಿದಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅವನು ತನ್ನ ಸ್ವಹಿತವನ್ನ ಮಾತ್ರ ನೋಡಿಕೊಳ್ಳದೆ, ತನ್ನ ಸುಖವನ್ನು ಮಾತ್ರವೇ ನೋಡಿಕೊಳ್ಳದೆ, ಮುಂದಿನ ತಲತಲಾಂತರದ ಆಶೀರ್ವಾದವನ್ನ ನಿರೀಕ್ಷೆಯಲ್ಲಿಟ್ಕೊಂಡು ಅರಸನ ಮುಂದೆ ಕೇಳಬೇಕಾದದ್ದನ್ನ ಅವನು ಕೇಳುವುದಕ್ಕಾಗಿ ಅವನು ಈ ಸಾಧಾರಣವಾದಂಥ ಸಂಗತಿಗಳನ್ನ ತಿರಸ್ಕರಿಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮುಂದೆ ನಾವು ನೋಡುವಾಗ ಅರಸನು ಉದಾಹರಣೆಯಾಗಿ ನಾವು ನೋಡುವಾಗ 2 ಸಮುವೇಲನ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ದಾವೀದನಿಗೆ ಮಾಡಿದಂಥ ಆಶೀರ್ವಾದಗಳನ್ನು ಕುರಿತಾಗಿ ನಾವು ನೋಡ್ತೇವೆ. ಆ ವಾಗ್ದಾನಗಳನ್ನ
ನಾವು ನೆನೆಸ್ಕೊಳ್ತೇವೆ. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತ್ಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದ್ದು, ನೀನು ನನ್ನನ್ನು ಇಂದಿನವರೆಗೂ ತಂದಿಯಲ್ಲ, ಇದೂ ಸಾಲದೆಂಬಂತೆ ನಿನ್ನ ಸೇವಕನ ಬಹುದೂರದ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದೆಯಲ್ಲ, ಯೆಹೋವನೇ, ಕರ್ತನೆ ಎಂಬುದಾಗಿ ತನ್ನ ಜೀವಿತದಲ್ಲಿ ಕೊಟ್ಟಂತ ಸುರಕ್ಷತೆಯ ವಿಷಯದಲ್ಲಿ ಅವನು ದೇವರನ್ನ ಸ್ತುತಿಸುವಂಥದ್ದನ್ನ ನಾವು ನೋಡ್ತೇವೆ. ನರಪ್ರಾಣಿಯಾದ ನನ್ನನ್ನ ನೀನು ಹೀಗೆ ನಡೆಸಿದ್ದು ಬಹು ಆಶ್ಚರ್ಯವಾದದ್ದು. ಯೆಹೋವನೇ, ನೀನು ನಿನ್ನ ಸೇವಕನಾದ ದಾವೀದನನ್ನ ಬಲ್ಲೆ ಎಂಬುದಾಗಿ ಪ್ರಾರ್ಥಿಸಿದಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಈ ರೀತಿಯಾಗಿ ದೇವರನ್ನ ಅವನು ಸ್ತುತಿಸಿ ಕೊಂಡಾಡುವಂತ ಸಂಗತಿಗಳನ್ನ ನಾವು ನೋಡ್ತೇವೆ. ಅವನು ಬರ್ಜಿಲ್ಲೈ, ಅವನು ತನಗಾಗಿ ಅಲ್ಲ, ಮುಂದಿನ ತಲೆಮಾರಿಗಾಗಿ, ದಾವೀದನ ವಿಷಯದಲ್ಲಿಯೂ ಕೂಡ ಮುಂದೆ ಇಸ್ರೇಲರಿಗೆ ಒಬ್ಬ ಶಾಶ್ವತ ಅರಸನನ್ನ ಕೊಡುವಂತ ವಾಗ್ದಾನವನ್ನ ದೇವರು ಮಾಡುವಾಗ ಅವನು ಅದಕ್ಕಾಗಿ ದೇವರಿಗೆ ಅಡ್ಡಬಿದ್ದು ಅವನನ್ನು ಆರಾಧಿಸುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿಯೂ ಕೂಡ ಬರ್ಜಿಲ್ಲೈ ತನ್ನ ಮುಂದಿನ ತಲೆಮಾರಿಗಾಗಿ ಕೇಳಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. ರಾಜನ ಪ್ರಸನ್ನತೆಯನ್ನ ದೊರಕಿಸಿಕೊಳ್ಳುವುದಕ್ಕಾಗಿ ಅವನು ರಾಜನ ಆಹ್ವಾನವನ್ನ ತಿರಸ್ಕರಿಸಿದ್ದನ್ನ ನಾವು ನೋಡ್ತೇವೆ. ಒಳೆ ದಾಟಿ ಸ್ವಲ್ಪ ದೂರ ನಿನ್ನ ಸಂಗಡ ಬರುತ್ತೇನೆ, ನೀನು ನನಗೆ ಇಂಥ ಉಪಕಾರವನ್ನು ಯಾಕೆ ಮಾಡಬೇಕೆಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಲೂಕನ್ ಬರೆಸುವಾರ್ತೆ 17ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ, ಮಾಡಬೇಕಾದದ್ದನ್ನ ಮಾಡುವುದು ಅದು ನಮ್ಮ ಕರ್ತವ್ಯವೇ ಹೊರತು ಪುಣ್ಯವಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನೀವು ನಮಗೆ ಅಪ್ಪಣೆಯಾಗಿರುವುದನ್ನೆಲ್ಲ ಮಾಡಿದ ನಂತರ ನಾವು ಆಳುಗಳು, ಪ್ರಯೋಜನವಿಲ್ಲದವರು ಎಂಬುದಾಗಿ ನಾವು ಹೇಳಬೇಕೆಂಬುದಾಗಿ ವಾಕ್ಯ ತಿಳಿಸ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಬರ್ಜಿಲ್ಲೈ ತಾನು ಮಾಡಿದ ಯಾವುದೇ ಸಂಗತಿಗಳನ್ನ, ತನ್ನ ಉಪಕಾರಗಳನ್ನ ಹೆಚ್ಚಳ ಪಟ್ಟುಕೊಳ್ಳದೆ ಅರಸನ ಮುಂದೆ ಅವನು ತನ್ನನ್ನ ತಗ್ಗಿಸಿಕೊಳ್ಳುವಂಥದ್ದನ್ನ ನಾವು ನೋಡ್ತೇವೆ. 19ನೇ ಅಧ್ಯಾಯದ 37ನೇ ವಚನದಲ್ಲಿ ಕೂಡ ನಾವು ನೋಡುವಾಗ, ಇಗೋ ಇಲ್ಲಿ ನಿನ್ನ ಸೇವಕನಾದ ಇಮ್ಮಾಮನಿರುತ್ತಾನಲ್ಲ ಎಂಬುದಾಗಿ ತನ್ನ ಮಗನನ್ನ ಅಲ್ಲಿ ಪರಿಚಯ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ನನ್ನ ಒಡೆಯನಾದ ಅರಸನು ಅವನನ್ನ ಕರ್ಕೊಂಡು ಹೋಗಿ ತನ್ನ ಇಷ್ಟವಿದ್ದಂತೆ ಅವನಿಗೆ ದಯ ತೋರಿಸಲಿ ಎಂಬುದಾಗಿ ಹೇಳಿದನು. ಅದರಂತೆ 1 ಅರಸುಗಳ ಪುಸ್ತಕ 2ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಗಿಲ್ಯಾದ್ಯನಾದ ಬರ್ಜಿಲ್ಲೈಯ ಮಕ್ಕಳಿಗೆ ದಯ ತೋರಿಸಬೇಕೆಂದು ಅರಸನಾದ ದಾವೀದನು ತನ್ನ ಕೊನೆಯ ದಿನಗಳಲ್ಲಿ ಸೊಲೊಮೋನನಿಗೆ ಹೇಳಿದಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಹೀಗಿರುವಾಗ ದೇವರು ನಮ್ಮೆಲ್ಲ ಕಾರ್ಯಗಳನ್ನ ನೋಡುವಂಥವನಾಗಿದ್ದಾನೆ. ಕರ್ತನ ಸೇವೆಯಲ್ಲಿ ನಾವು ಪಡುವಂತ ಪ್ರಯಾಸವನ್ನ ಆತನು ಬಲ್ಲವನಾಗಿದ್ದಾನೆ ಪ್ರಿಯರೇ. ನಾವು ಒಂದು ತಂಬಿಗೆ ನೀರು ಕೊಟ್ಟರೂ ಕೂಡ ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ಅದು ನಮಗೆ ತಪ್ಪುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಈ ಲೋಕದ ಜನರು ಒಂದು ವೇಳೆ ಒಬ್ಬರನ್ನೊಬ್ರು ಮರೆತರು, ಒಬ್ಬರ ಉಪಕಾರವನ್ನೊಬ್ರು ಮರೆತರು ಕೂಡ ದೇವರು ತಾನು ತನ್ನ ಮಕ್ಕಳ ಜೀವಿತದಲ್ಲಿ ಅವರು ತನ್ನ ಸೇವೆಯಲ್ಲಿ ಪಟ್ಟಂತ ಪ್ರಯಾಸವನ್ನು, ಅವರು ತನ್ನ ಜೊತೆ ವಿಶ್ವಾಸಿಗಳಿಗಾಗ್ಲಿ, ಸಭೆಗಾಗ್ಲಿ ಅಥವಾ ದೇವರ ಸೇವೆಯಲ್ಲಾಗ್ಲಿ ಮಾಡಿದಂತ ಯಾವುದೇ ಕಾರ್ಯಗಳನ್ನ ಮರೆತು ಬಿಡುವುದಕ್ಕೆ ಆತನು ಅನ್ಯಾಯಸ್ಥನಲ್ಲ ಎಂಬುದಾಗಿ ಇಬ್ರಿಯರ ಗ್ರಂಥ 6ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಕರ್ತನ ಸೇವೆಗೆ ಒಂದು ವೇಳೆ ನಮ್ಮ ವಯಸ್ಸಾಗ್ಲಿ ಅಥವಾ ನಮ್ಮ ಸ್ಥಿತಿಗತಿಯಾಗ್ಲಿ ಯಾವುದು ಅಡ್ಡಿಯಾಗುವುದಿಲ್ಲ ಎಂಬುದಾಗಿ ನಾವು ಈ ಒಂದು ವಚನ ಭಾಗದ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಬರ್ಜಿಲ್ಲೈ ಆತನು ತನ್ನ 80ನೇ ವರ್ಷದ ಪ್ರಾಯದಲ್ಲಿ ಅಂತ ಒಂದು ಮುದಿ ವಯಸ್ಸಿನಲ್ಲೂ ಕೂಡ ಕರ್ತನ ಸೇವೆಗಾಗಿ ಅವನು ಯೋರ್ದಾನ್ ಹೊಳೆಯವರೆಗೂ ಬಂದನು, ಹೊಳೆ ದಾಟಿ ಸ್ವಲ್ಪ ದೂರ ಬಂದನು ಮತ್ತು ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕೆಂಬುದಕ್ಕಾಗಿ ಅವನು ಉತ್ತಮ ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದ್ದಾನೆ ಪ್ರಿಯರೇ. ಮತ್ತು ಬರ್ಜಿಲ್ಲೈ ಮಾಡಿದಂತ ಎಲ್ಲಾ ಸಂಗತಿಗಳನ್ನ ದಾವೀದನು ಅವನು ತನ್ನ ಜೀವಮಾನದುದ್ದಕ್ಕೂ ನೆನಪು ಮಾಡಿಕೊಂಡು ಅವನ ಮಗನಿಗೆ ತನ್ನ ಮುಂದಿನ ಒಂದು ಜೀವಮಾನ ಪೂರ್ತಿ ಅವನಿಗೆ ದಯ ತೋರಬೇಕೆಂಬಂತ ಒಂದು ಸಂಗತಿಯನ್ನ ತನ್ನ ವಾರಸುದಾರನಿಗೆ, ತನ್ನ ಸಿಂಹಾಸನಕ್ಕೆ ಶಾಶ್ವತ ಅಧಿಪತಿಯಾದಂತ ಸೊಲೊಮೋನನಿಗೆ ಅವನು ಹೇಳುವಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ದೇವರು ನಾವು ಮಾಡಿದಂತ ಎಲ್ಲಾ ಸಂಗತಿಗಳನ್ನ ಒಂದು ವೇಳೆ ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಆತನು ಬರೆಸಿಕೊಳ್ಳುವಂತವನಾಗಿದ್ದಾನೆ ಎಂಬುದಾಗಿ ನಾವು ಮಲಾಕಿಯನ ಗ್ರಂಥದ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ದೇವರು ನೋಡುವಂತವನಾಗಿದ್ದಾನೆ, ದೇವರು ನಮ್ಮೆಲ್ಲ ಸಂಗತಿಗಳನ್ನ ಜ್ಞಾಪಕ ಮಾಡಿಕೊಳ್ಳುವಂತವನಾಗಿದ್ದಾನೆ ಮತ್ತು ಕರ್ತನ ಸೇವೆಯಲ್ಲಿ
ನಾವು ಹೇಗೆ ನಡ್ಕೊಳ್ತೇವೆ, ಆಂತರ್ಯವನ್ನೇ ನೋಡುವಂತಹ ದೇವರು ನಮ್ಮನ್ನ ಸಂಪೂರ್ಣವಾಗಿ ಆತನು ಘನಪಡಿಸುವಂತವನಾಗಿದ್ದಾನೆ, ಹಾನರ್ ಮಾಡುವಂತವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. 6ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ ಇಬ್ರಿಯರ ಗ್ರಂಥ ಇಲ್ಲಿ 9 ಮತ್ತು 10ನೇ ವಚನದಲ್ಲಿ, ಆದರೆ ಪ್ರಿಯರೇ, ನೀವು ದೇವ ಜನರಿಗೆ ಮಾಡಿದ ಉಪಕಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನು ಅನ್ಯಾಯಸ್ಥನಲ್ಲ, ನೆನಪು ಮಾಡಿಕೊಳ್ಳುವಂಥವನಾಗಿದ್ದಾನೆ, ತಕ್ಕ ಪ್ರತಿಫಲವನ್ನ ಕೊಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮಾರ್ಕನ್ ಬರೆಸುವಾರ್ತೆ 9ನೇ ಅಧ್ಯಾಯದ 41ನೇ ವಚನದಲ್ಲಿ ಕೂಡ, ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಆದ್ದರಿಂದ ಕರ್ತನ ಸೇವೆಯಲ್ಲಿ ನಾವು ಯಥಾರ್ಥರಾಗಿ ಮುಂದುವರಿಯುವಂಥವರಾಗಿರೋಣ. ಕರ್ತನ ಕಾರ್ಯಗಳಲ್ಲಿ ನಾವು ಮಾಡುವಂಥ ಯಾವುದೇ ಉತ್ತಮ ಕಾರ್ಯ ಅದು ದೇವರ ದೃಷ್ಟಿಯಲ್ಲಿ ಅದು ಮುಂದೆ ಅದು ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ತಕ್ಕ ಬಹುಮಾನವನ್ನ ಆತನು ಕೊಡುವಂಥವನಾಗಿದ್ದಾನೆ ಪ್ರಿಯರೇ. ನಾವು ಮನೆಯಲ್ಲಿ ಒಂದು ವೇಳೆ ಸಮಯ ಮಾಡಿಕೊಂಡು ಲೂಕನ್ ಬರೆಸುವಾರ್ತೆ 7ನೇ ಅಧ್ಯಾಯದ 44ನೇ ವಚನದಿಂದ ನಾವು ಓದಿಕೊಳ್ಳುವುದಾದ್ರೆ, ಯೇಸು ಒಬ್ಬ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗಲೂ ಕೂಡ ದುರಾಚಾರಣಿಯಾದ ಒಬ್ಬ ಸ್ತ್ರೀ ಕರ್ತನ ಪಾದ ಸೇವೆ ಮಾಡಿದ್ದನ್ನ ನಾವು ನೋಡ್ತೇವೆ. ಕರ್ತನು ಆ ಸಮಯದಲ್ಲೂ ಕೂಡ ಆ ಫರಿಸಾಯನನ್ನು ಮತ್ತು ಆ ಸ್ತ್ರೀಯನ್ನು ಹೋಲಿಕೆ ಮಾಡಿ, ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡ್ಲಿಲ್ಲ, ಆದ್ರೆ ಈಕೆ ಆದರೂ ತನ್ನ ಕಣ್ಣೀರಿನಿಂದ ನನ್ನ ಪಾದಗಳನ್ನ ತೊಳೆದಿದ್ದಾಳೆ ಎಂಬುದಾಗಿ ಆತನು ನೆನಪು ಮಾಡಿಕೊಳ್ಳುವಂಥವನಾಗಿದ್ದಾನೆ. ಆಕೆ ನನ್ನ ಪಾದಗಳಿಗೆ ಮುದ್ದಿಟ್ಟಿದ್ದಾಳೆ ಎಂಬುದನ್ನ ನೆನಪು ಮಾಡಿಕೊಳ್ಳುವಂಥವನಾಗಿದ್ದಾನೆ ಪ್ರಿಯರೇ. ಆ ರೀತಿಯಾಗಿ ನಮ್ಮ ಕ್ರಿಸ್ತಿಯ ಜೀವಿತ ಇರಬೇಕಾಗಿದೆ ಪ್ರಿಯರೇ. ನಾವು ಈಗಾಗಲೇ ಓದ್ತಾ ಬಂದ ಹಾಗೆ ಮಲಾಕಿಯನ ಗ್ರಂಥದ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಹೀಗೆ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಕೇಳಿ ಆಲಿಸಿ ಭಯಭಕ್ತಿಯಿಂದ ನನ್ನ ನಾಮಸ್ಮರಣೆ ಮಾಡುವ ಹೆಸರುಗಳನ್ನ, ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವ ತನ್ನ ಭಕ್ತರ ಹೆಸರುಗಳನ್ನ ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅವರಿಗೆ ಮುಂದೆ ಉತ್ತಮವಾದಂತಹ ಪ್ರತಿಫಲ ಇಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೀಗೆ ದಾವೀದನ ಕಷ್ಟಕಾಲದಲ್ಲಿ ಆದಂತ ಅವನ ಸ್ನೇಹಿತರಲ್ಲಿ ಬಹಳ ಪ್ರಾಮುಖ್ಯವಾಗಿ ಬರ್ಜಿಲ್ಲೈ ಎಂಬಂತ ಈ ವ್ಯಕ್ತಿಯ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಅಧ್ಯಯನ ಮಾಡುವ ಹಾಗೆ ಕರ್ತನು ಕೊಟ್ಟಂತ ಈ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಂಗತಿಗಳನ್ನ ನಾವು ಮತ್ತೊಮ್ಮೆ ಓದುತ್ತಾ ಇದರ ವಿಷಯವಾಗಿ ಧ್ಯಾನ ಮಾಡುತ್ತಾ ನಾವು ಕೂಡ ದೇವರು ಕೊಟ್ಟಿರುವಂತಹ ಆತ್ಮಿಕ ಸಂಗತಿಗಳಲ್ಲಿ ಕರ್ತನಿಗೆ ಯಥಾರ್ಥವಾಗಿ ನಡ್ಕೊಳ್ಳೋಣ. ಕರ್ತನ ನೆನಪಿನಲ್ಲಿ ಉಳಿಯುವಂತಹ ಸಂಗತಿಗಳನ್ನ ನಾವು ಮಾಡ್ತಾ ಬರೋಣ. ದೇವರು ಈ ವಾಕ್ಯದ ಮೂಲಕ ಈ ಆಲೋಚನೆಗಳನ್ನ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.